ನಾಯಕನ ಟೈಮ್ ಮಾಡ್ತಾ ಇದ್ದೀನಿ, ಬೇಸಿಕಲಿ ಆ್ಯಕ್ಟರ್. ಸೊ ಈ ಸಿನಿಮಾ ಬಂದು ಇವ್ರು ಹೇಳ್ದಂಗೆ ಒಂದು ಪ್ಯಾರಾಸೈಕಾಲಜಿ, ನನಗೂ ಆ ಟರ್ಮು ಮತ್ತು ಅದ್ರ ಬಗ್ಗೆ ತುಂಬ ಆಳವಾಗಿ ಗೊತ್ತಿಲ್ಲ. ಸೈಕಾಲಜಿ ಅಂದರೆ ಏನು ಅಂತ ಗೊತ್ತಿರುತ್ತೆ, ಬಟ್ ಅದ್ರದ್ದು ವಿವಿಧ ಭಾಗಗಳಿರ್ತವೆ, ಅದು ಯಾವುದೂ ನಮ್ಗೆ ಗೊತ್ತಿರೋಲ್ಲ. ಸೊ ಇವರು ರೋಷನ್ ಅವರು ತುಂಬ ವರ್ಕ್ ಮಾಡಿ ಅದ್ರ ಮೇಲೆ ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ನನಗೆ ಕತೆ ಹೇಳಿದಾಗ, ನಿಮ್ಮ ಕತೆ ಅರ್ಥ ಆಗಬೇಕು ಅಂದರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳಿಸ್ತೀನಿ ಸರ್, ಫಸ್ಟು ಅದು ನೀವು ಓದ್ಕೊಳ್ಳಿ, ಅದನ್ನು ಓದಿ ನಿಮಗೆ ಅರ್ಥ ಆಯಿತು ಅಂದರೆ ನಾನು ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅವ್ರು ತುಂಬ ರಿಸರ್ಚ್ ಮಾಡಿದ್ದಾರೆ, ವರ್ಲ್ಡ್ ವಾರ್ ಟೈಮ್ದೆಲ್ಲ ಇಟ್ಕೊಂಡು, ಡೇಟಾ ಎಲ್ಲ ಇಟ್ಕೊಂಡು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಆಗ ಮಾಡಿರೋ ರಿಸರ್ಚು ಮತ್ತು ಆಗಾಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಆಮೇಲೆ ಅವರು ತುಂಬ ಕಲ್ತಿದ್ದಾರೆ, ಅಂದರೆ ಸಿನಿಮಾ ಅವರು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ತುಂಬ ಅಂದರೆ ಅವ್ರಿಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಬೇಸಿಕಲಿ ಅವ್ರಿಗೆ ಈಸಿ ಆಗ್ಬೋದು ಸಿನಿಮಾ ಎಲ್ಲ. ಅದಾದಮೇಲೆ ತುಂಬ ಎಮೋಷ್ನಲ್ ಆಗಿ ಒಂದು ಥ್ರೆಡ್ ತೊಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ. ಅಂದರೆ ನನ್ನ ಕ್ಯಾರೆಕ್ಟರ್ ಯಾವುದ್ರ ಜೊತೆ ಹೊಡೆದಾಡ್ತಿರುತ್ತೋ, ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಈ ಹುಡುಗನಿಗೂ ಕೂಡ ಇರುತ್ತೆ. ಸೊ ನಿಮ್ಗೆ ಅನ್ಸೋದಲ್ಲ ಇವ್ನು ಯಾರೋ ಸ್ವಲ್ಪ ಸೈಕಿದಂಗಿದ್ದಾನೆ ಅಂತ ಯಾರ ಬಗ್ಗೆ ನಿಮ್ಗೆ ಅನಿಸ್ತಿರುತ್ತೆ, ಬಟ್ ಅವನು ತುಂಬ ಡೀಪರ್ ಥಾಟಲ್ಲಿ ಬೇರೆ ಏನನ್ನೋ ಹುಡುಕ್ತಾ ಇರ್ತಾನೆ. ಅವನು ಅಷ್ಟು ಡಿಸ್ಟರ್ಬ್ ಆಗಲಿಕ್ಕೆ ತುಂಬ ಕಾರಣಗಳಿರುತ್ತೆ. ಸೊ ಆ ಥರ ಒಂದು ಪಾತ್ರ, ಅವನು ಎಷ್ಟು ಡಿಸ್ಟರ್ಬ್ ಆಗಿರ್ತೋ ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಘಟನೆಗೆ ಕಾರಣರಾಗಿರೋದನ್ನ ಹುಡ್ಕೊಂಡು ಹೋಗ್ತಿರ್ತಾನೆ. ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋದು ಸಿನಿಮಾ ಬಗ್ಗೆ. ಅದು ಬಿಟ್ಟರೆ ನಾನು ಇಡೀ ಸಿನಿಮಾ ಇವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೀನಿ. ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಮಾತ್ರ. ಸೊ ಅವ್ರು ಹೇಳಿದ್ರಲ್ಲ, ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆಗೆ ಬಂದಿರೋ ಒಂದು ಪಾತ್ರ. ಸೊ ಇನ್ನೊಂದು ಖುಷಿ ಏನಂದ್ರೆ, ಸಂಗೀತ ಅವರು, ನನಗೆ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಇಗ್ನೋರೆಂಟ್ ಇರ್ಬೋದು. ಸೊ ಬಟ್ ಅವ್ರ ಜೊತೆ ನನಗೆ ಕೆಲಸ ಮಾಡೋಕೆ ಖುಷಿ ಆಗ್ತಿತ್ತು. ಮತ್ತೆ ಇವರು ಅವ್ರು ನನ್ನ ಕ್ಲೀನಾಗಿ ಇಂಟ್ರೊಡ್ಯೂಸ್ ಮಾಡೋರು. ಕಾರಲ್ಲಿ ಹೋಗ್ತಾ ಇರ್ಬೇಕಲ್ಲ, ನೋಡಿ ಸಂಗೀತ ಅವ್ರದ್ದು ಈ ಹಾಡು ಕೇಳಿಸ್ಕೊಳ್ಳಿ, ಈ ಹಾಡು ಕೇಳಿಸ್ಕೊಳ್ಳಿ ಅಂತ. ಸೊ ನಾನು ಇತ್ತೀಚೆಗೆ ನನಗೆ ಅದು ಗೊತ್ತಿರಲಿಲ್ಲ. ಸೊ ಮೊನ್ನೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ, ಭಾಳ ಖುಷಿ ಆಗ್ತಿದ್ದು, ನನಗೆ ಇದು ಗೊತ್ತು ಅಂತ. ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡಿದ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಫೆಲ್ ರಿಯಲಿ ಗುಡ್, ಸಖತ್ತಾಗಿ ಅನ್ನಿಸ್ತು ನನಗೆ. ಸೊ ಆಕ್ಟ್ ಮಾಡಿ ಮ್ಯೂಸಿಕ್ಕು ಕೂಡ ಮಾಡಿದ್ದಾರೆ ಇವರು. ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಎಡಿಟಿಂಗು ಇವರೇ ಮಾಡೋದು ಇಡೀ ಸಿನಿಮಾ. ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಮಲ್ಟಿ ಟಾಸ್ಕಿಂಗು, ನಮ್ಮ ಸಿನಿಮಾದ ಕಮಾಂಡರ್ ಅಂಡ್ ಚೀಫ್ ಎಲ್ಲರೂ ಇವರೇ. ಸೊ ನೋಡಿ ಅವ್ರು ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ. ಅದಕ್ಕೆ ನಮ್ಗೆ 5 ದಿನ ಮಂಗಳೂರಿನಲ್ಲಿ ಹಾಕೊಂಡು ರುಬ್ಬಾಡ್ಬಿಟ್ರು. ಅವ್ರು ಮಾತ್ರ ಆರಾಮಾಗಿ ಓಡಾಡ್ತಾರೆ. ಸರ್ ಸುಸ್ತಾಯ್ತಾ? ಹೌದಪ್ಪ, ನಮ್ಮ ಕೆಪಾಸಿಟಿಗೆ ಬೇರೆ ಇದೆ ಅಂತ. ಸೊ ಬಟ್ ದೆನ್ ಇಟ್ ವಾಸ್ ಫನ್. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊಂತ ಮತ್ತೆ ಪಾತ್ರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದಂಗೆ ತೀರಾ ಡಾರ್ಕ್ ಇದೆ. ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಇಂಥದ್ದೆಲ್ಲ ಮಾಡಿರ್ತಾರ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ. ಸೊ ಆ ಥರ ಪಾತ್ರಗಳು. ಬಟ್ ದೆನ್ ಟೀಸರ್ ನೋಡಿದಾಗ ನಂಗೆ ಸ್ವಲ್ಪ ಭಾಳ ಖುಷಿ ಆಯಿತು. ಬೇಸಿಕಲಿ ಮ್ಯೂಸಿಕ್ ಬಗ್ಗೆ ಇವ್ರ ಕೆಲಸ ನಾನು ಸೆಟಲ್ ಮಾಡ್ತಾ ಇದ್ದೆ, ಮತ್ತೆ ಡಬ್ಬಿಂಗ್ ಮಾಡ್ಬೇಕಂತ ನೋಡಿದ್ರೆ ನಿಮ್ಮ ಕೆಲಸ ನಂಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.